ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ರೆಗ್ಯುಲರಾಗಿ ನಾವು ವೀಡಿಯೋ ಮಾಡ್ತಾನೆ ಇರ್ತೀನಿ, ರೆಸಿಪೀಸ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ, ಇದು ಸ್ವೀಟು ನೀವು ನೋಡಿರ್ತೀರ, ಕೇಳಿರ್ತೀರ, ನಿಮ್ಮ ಮನೇಲೆಲ್ಲ ಮಾಡ್ತಾಯಿರ್ತೀರ. ಶಂಕರಪೋಳಿ ಅಂತ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಮಕ್ಕಳಿಗೆಲ್ಲ. ಸೊ ನಾನಿವತ್ತು ಮಾಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ಇದು ನೋಡಿಲಿ, ಒಂದು ಪಾತ್ರೆ ತಗೊಂಡ್ಬಿಟ್ಟು ಇದಕ್ಕೆ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಇನ್ನು ಏನೇನಪ್ಪ ಅಂದರೆ, ಸಕ್ಕರೆನ ಪೌಡ್ರ್ ಮಾಡಿ ಡೈರೆಕ್ಟಲ್ಲಿ ಮಾಡ್ತಾರೆ. ನಾವಿಲ್ಲಿ ಈ ರೀತಿ ಒಂದು 3 ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ತಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನಾನು ನೀರು ಹಾಕಿದ್ದೀನಿ ಇಲ್ಲಿ. ಇದು ಸಕ್ಕರೆ ಎಲ್ಲ ನೀಟಾಗಿ ಕರಗುತ್ತೆ ನೋಡಿ ಫ್ರೆಂಡ್ಸ್. ಇದು ಕರಗೋಕ್ಕೆ ಬಿಡಬೇಕು ನಾವು, ಇಲ್ಲಾಂದರೆ ಪೌಡ್ರ್ ಮಾಡಿದ್ರೂ ನೀವು ಹಾಕ್ಬೋದು. ನೋಡಿ, ಇಲ್ಲಿ ಅರ್ಧ ಕರಗಿದೆ. ಈ ರೀತಿ ಇದು ಹಂಗೇ ನೀರಲ್ಲೇ ಇದು ಎಲ್ಲ ಪೂರ್ತಿ ಸಕ್ಕರೆ ಕರಗಿ ಹೋಗುತ್ತೆ. ನಾವು ಡೈರೆಕ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾವು ಪೌಡ್ರ್ ಮಾಡ್ಬೋದು. ನೋಡಿ, ಇವಾಗ ನಮ್ಮದು ಎಲ್ಲ ಕರಗಿದೆ. ಇವಾಗ ಸಕ್ಕರೆ ಇನ್ನು ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ. ಇವಾಗ ನಾವಿಲ್ಲಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಲ್ಲ, ನಾನು ಅದೇ ಸಕ್ಕರೆ ನೀರಿಗೆ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು 2 ಕಪ್ ಆಗೋವಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. 3 ಸ್ಪೂನು ನಾನು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ನಾವು ನೋಡಿ, ಕಾಣಿಸ್ತಾ ಇದೆಯಲ್ಲ ಮೈದಾ ಹಿಟ್ಟು. ನಾವು ಇವಾಗ ಇದನ್ನು ಕಲಿಸ್ಬೇಕು. ಸಕ್ಕರೆ ನೀರಲ್ಲೇ ಸ್ವಲ್ಪ ಕಲಿಸ್ಬಿಟ್ಟು ನೆಕ್ಸ್ಟ್ ನಾವು ನೋಡಿ, ನಾನಿಲ್ಲಿ ತುಪ್ಪ ಅಥವಾ ಬೆಣ್ಣೆ ಕರಗಿರೋದಿರುತ್ತಲ್ಲ ಅದನ್ನು ಹಾಕ್ಬೋದು. ಇಲ್ಲ ತುಪ್ಪ ಬೆಣ್ಣೆ ಯಾವುದೂ ಇಲ್ಲ ಅಂದರೆ ನೀವು ಎಣ್ಣೆ ಆಯಿಲ್ ಆದ್ರೂ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರೋ ಆ ಆಯಿಲ್ನ ಹಾಕಿ ನೀವು ಮಿಕ್ಸ್ ಮಾಡ್ಬೋದು. ನೋಡಿ, ಇಲ್ಲಿ ನಾನಿಲ್ಲಿ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ತಿಲ್ಲ ಫ್ರೆಂಡ್ಸ್. ಸಕ್ಕರೆಗೆ ಹಾಕಿದ್ನಲ್ಲ ಅದೇ ನೀರು, ಎಣ್ಣೆ ಸಾಕು. ಇಲ್ಲಿ ಎಣ್ಣೆ ಅಥವಾ ತುಪ್ಪ ನೀವೇನು ಹಾಕಿರ್ತೀರೋ ಅದಕ್ಕೆ ಅದೇ ಸಾಕು. ನೀವು ನೀರು ಬೇಡ ಅಂತಂದರೆ ಹಾಲಲ್ಲಾದ್ರೂ ಕರಗಿಸಿ ಹಾಲಲ್ಲಿನೂ ನಾವು ಇದನ್ನು ಮಾಡ್ಬೋದು, ಹಿಟ್ಟು ತಯಾರು ಮಾಡ್ಬೋದು. ನೋಡಿ, ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದು ಎಲ್ಲ ಕಲಸಿದ್ದೀನಿ ನೋಡಿ. ಇಷ್ಟು ಸಾಫ್ಟ್ ಆದರೆ ಸಾಕು, ನಾವು ಸ್ವೀಟ್ನ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಲಟ್ಸಿದ್ದೀನಿ ಫ್ರೆಂಡ್ಸ್. ಇದು ಇಷ್ಟು ದಪ್ಪ ಇದ್ದರೆ ಸಾಕು. ಈ ರೀತಿ ಲಟ್ಸ್ಬಿಟ್ರೆ ನಾವು ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ಈ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ. ಸೈಡಲ್ಲೆಲ್ಲ ತೆಗೆದ್ಬಿಟ್ಟು ನೀವು ಸೆಂಟ್ರದ್ದು ಮಾತ್ರ ನೀವು ತಗೋಬೋದು. ನಾನು ಒಂದು ಚಾಕಲ್ಲಿ ಈ ರೀತಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ಪರವಾಗಿಲ್ಲ ಅಂದರೆ ನೀವು ಅಷ್ಟನ್ನು ತಗೋಬೋದು, ಇಲ್ಲ ಸೈಡಲ್ಲಿ ಕಟ್ ಮಾಡಿಬಿಟ್ಟು ಸೆಂಟ್ರ್ ಭಾಗ ಮಾತ್ರ ತಗೋಬೋದು. ನೋಡಿ, ಇಲ್ಲಿ ನಾನು ಒಂದು ಉಂಡೆ ಮಾಡಿಬಿಟ್ಟು ಲಟ್ಸಿ ಈ ರೀತಿ ಎಲ್ಲ ನಾನು ರೆಡಿ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇಷ್ಟು ದಪ್ಪ ಇದ್ದರೆ ಸಾಕು, ಜಾಸ್ತಿ ಏನು ಬೇಡ. ಎಣ್ಣೆಲಿ ಹಾಕ್ಬಿಟ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಜಾಸ್ತಿ ದಪ್ಪ ಏನು ಬೇಡ, ಎಷ್ಟು ಆಗುತ್ತೋ ಅಷ್ಟನ್ನು ಸ್ವಲ್ಪ ಸಣ್ಣಗೇ ಮಾಡ್ಕೊಳ್ಳಿ. ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಲ್ಲಿ. ನೋಡಿ, ಇವಾಗ ಇದನ್ನು ನಾನು ಕೈಯಲ್ಲೇ ಸ್ವಲ್ಪ ಲಟ್ಸಿ ತೋರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾವು ಲಟ್ಟಣಿಗೆಯಿಂದ ಲಟ್ಸ್ಬಿಟ್ಟು ಇದನ್ನು ಅದೇ ರೀತಿಯೇ ನಾವು ಕಟ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಆಲ್ರೆಡಿ ಎಣ್ಣೆ ಇಟ್ಟಿದ್ದೆ. ಸೊ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ನೋಡಿ ಫ್ರೆಂಡ್ಸ್. ನಾವು ಆ ಕಡೆ ರೆಡಿ ಮಾಡೋದಕ್ಕಿಂತ ಮುಂಚೆನೇ ಎಣ್ಣೆ ಇಟ್ಬಿಟ್ರೆ ಎಣ್ಣೆ ಕಾದ್ಬಿಡುತ್ತೆ. ಇದು ಆದಷ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಜಾಸ್ತಿ ಉರಿ ಇಟ್ಕೊಂಬಿಟ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ, ಆಮೇಲೆ ಅಷ್ಟು ಕ್ರಿಸ್ಪಿನೆಸ್ ಸಿಗೋಲ್ಲ ಇದರಲ್ಲಿ. ಸೊ ನೋಡಿ, ಇಲ್ಲಿ ನಾನು ಎಲ್ಲ ಹಾಕ್ತಾಯಿದ್ದೀನಿ ಎಣ್ಣೆಲಿ. ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡು. ನೋಡಿ, ಇವಾಗ ಎಣ್ಣೆಲಿ ಬೇಯ್ತಾ ಇದ್ದೆ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿ, ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ನಾನು ರೆಗ್ಯುಲರಾಗಿ ಡೈಲಿ ಒಂದೊಂದು ರೆಸಿಪಿನ ಆ್ಯಡ್ ಮಾಡ್ತೀನಿ. ಸೊ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಇದು
ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಬೇಕು. ಹೋಗ್ತಾ 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 ಇದು ಕಲರ್ ಚೇಂಜ್ ಆಗುತ್ತೆ. ಆವಾಗ ಇನ್ನು ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡಿರಿ ಇಲ್ಲಿ ಇದು ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಇದೇ ರೀತಿ ಫ್ರೈ ಮಾಡಿಬಿಟ್ರೆ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿರುತ್ತೆ, ಆಮೇಲೆ ನೀಟಾಗಿ ಬೆಂದಿರುತ್ತೆ. ನೋಡಿ ಇಲ್ಲಿ ಎರಡು ಸೈಡನ್ನು ನಾವು ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ನಾನು ಏನಕ್ಕಪ್ಪ ಅಂದರೆ ನಮ್ಮ ಪಾಪು ಬೇರೆ ಚಿಕ್ಕವನಲ್ಲ, ಸೊ ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ನಾವು ಡೈಲಿ ವೀಡಿಯೋಸ್ನ ಹಾಕ್ತಿರ್ತೀನಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಇಷ್ಟು ಇದು ಅರ್ಧ ಭಾಗ ಬೆಂದಿದೆ ಫ್ರೆಂಡ್ಸ್. ಇದು ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಅಲ್ಲಿ ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಆವಾಗ ಚೆನ್ನಾಗಿರುತ್ತೆ. ಇದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀವಲ್ಲ, ಸೊ ಬೇಗ ಆಗೋಲ್ಲ. ಲೋ ಫ್ಲೇಮಲ್ಲಿ ಏನಕ್ಕಪ್ಪ ಅಂದರೆ ಇದು ತಿಂದರೆ ಕರಿ ಕರಿ ಅಂತಿರ್ಬೇಕು, ಕಟುಮ್ ಅಂತಾರಲ್ಲ ಆ ರೀತಿ ಬರುತ್ತೆ. ನೋಡಿ ಇಷ್ಟಾದರೆ ಸಾಕು, ಇದು ಪೂರ್ತಿಯಾಗಿ ಆಗಿದೆ ಫ್ರೆಂಡ್ಸ್. ಇದನ್ನು ನಾವು ಇವಾಗ ಸೈಡಿಗೆ ತೆಗೆದುಬಿಡಬೇಕು. ತೆಗೆದುಬಿಟ್ಟು ನೆಕ್ಸ್ಟು ನಮಗೆ ಇನ್ನು ಉಳಿದಿರೋದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನೋಡಿ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ಎಲ್ಲ ರೆಡಿಯಾಗಿದೆ. ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು, ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂಗಡೀಲಿ ನಾವು ಅದು ಇದು ಕೊಡ್ಸೋದಕ್ಕಿಂತ ಈ ರೀತಿ ಮನೇಲಿ ಒಂದು ಒಳ್ಳೆಯ ರೆಸಿಪಿನ ಮಾಡಿ ತಿನ್ನಿಸಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನಮಗೂ ಖುಷಿಯಾಗುತ್ತೆ. ಕಡಿಮೆ ಖರ್ಚಲ್ಲಿ ಇಷ್ಟೆಲ್ಲ ನಾವು ಮಾಡ್ಕೊಂಡು ತಿನ್ಬೋದು. ಸೊ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೊಂದು ರೆಸಿಪಿ ಮುಖಾಂತರ ಬರ್ತೀನಿ.